ಜಡ್ಜ್ ವರ್ಸಸ್ ಐಎಎಸ್. ಯಾರಿಗೆ ಹೆಚ್ಚು ಅಧಿಕಾರ, ಯಾರಿಗೆ ಹೆಚ್ಚು ಪವರ್? ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ನಡೆದ ಪ್ರಸಂಗ. ಪ್ರಶ್ನೆಗೆ ಕಾರಣ ಆಗಿದ್ದೆ ಒಬ್ಬರು ಹಿರಿಯ ಐಎಎಸ್ ಅಧಿಕಾರಿ, ಮತ್ತೊಬ್ಬರು ಸಿವಿಲ್ ನ್ಯಾಯಾಧೀಶರು. ಇಬ್ಬರೂ ಪ್ರಭಾವಿ ಮಹಿಳಾ ಅಧಿಕಾರಿಗಳೇ. ಇಬ್ಬರ ನಡುವೆ ಪ್ರತಿಷ್ಠೆಯ ಕಾಳಗ ಕೊನೆಗೆ ನ್ಯಾಯಾಂಗ ನಿಂದನೆಯ ಹಂತಕ್ಕೆ ತಲುಪಿದೆ. ವಿವಾದ ಶುರುವಾಗಿದ್ದು ಜ್ಯೋತಿ ವಿದ್ಯಾಮಂದಿರ ಮತ್ತು ಗೋಂಡ ನಗರ ಪಾಲಿಕೆ ನಡುವಿನ 30 ವರ್ಷದ ಹಳೆಯ ಜಮೀನು ವಿವಾದದಿಂದ. ಕಮಿಷನರ್ ದುರ್ಗಾಶಕ್ತಿ ಅವರಿಗೆ ಈ ಜಮೀನಿನ ಭಾಗ ತಮ್ಮ ಕಚೇರಿಗೆ ಬೇಕಿತ್ತು. ಈ ಕೇಸ್ ಸಿವಿಲ್ ಕೋರ್ಟ್ನಲ್ಲಿ ದಶಕಗಳಿಂದ ಬಾಕಿ ಇತ್ತು. ಆದರೆ ಜಡ್ಜ್ ಮೇಡಮ್ ರಜೆಯಲ್ಲಿದ್ದರು. ನ್ಯಾಯಾಲಯದಲ್ಲಿ ವಕೀಲರ ಮೂಲಕ ಸರ್ಕಾರದ ಪರ ವಾದ ಮಂಡಿಸುವುದನ್ನು ಬಿಟ್ಟು ಐಎಎಸ್ ಅಧಿಕಾರಿ ತಾವೇ ಖುದ್ದಾಗಿ ಜಡ್ಜ್ಗೆ ಫೋನ್ ಮಾಡಿ ರಜೆ ಲೆಕ್ಕ ಕೇಳೋಕೆ ಮುಂದಾದರು. ಜುಲೈ 15ರಂದು ಕಮಿಷನರ್ ಮೇಡಮ್ ಅವರು ಖಾಸಗಿ ಮೊಬೈಲ್ನಿಂದ ಕರೆ ಮಾಡಿದ್ದು. ಮೊದಲು ಫೋನ್ ಎತ್ತಿದ್ದು ಜಡ್ಜ್ ಅವರ 7 ವರ್ಷದ ಮಗು. ಆ ಮಗುವಿಗೆ ತಾಯಿಯಲ್ಲಿ ನಿನ್ನ ವಯಸ್ಸೆಷ್ಟು ಅಂತ ಪ್ರಶ್ನೆಗಳ ಸುರಿಮಾಲೆಯನ್ನೇ ಸುರಿಸಿದರು. ನಂತರ ಜಡ್ಜ್ ಕರೆ ಸ್ವೀಕರಿಸಿದಾಗ ಕೇಸ್ ವಿಚಾರವಾಗಿ ಮಾತಾಡೋಕೆ ಯತ್ನಿಸಿದರು. ಕೋರ್ಟ್ ಕೇಸನ್ನು ಫೋನಿನಲ್ಲಿ ಚರ್ಚಿಸುವಂತಿಲ್ಲ ಎಂದು ಜಡ್ಜ್ ಕರೆ ಕಟ್ ಮಾಡಿದರು. ಯಾರೋ ಕಿಡಿಗೇಡಿ ಫೇಕ್ ಕಾಲ್ ಮಾಡಿರಬಹುದು ಅಂತ ಅವರು ಭಾವಿಸಿದರು. ಆದರೆ ಅಧಿಕಾರದ ಅಮಲಿನಲ್ಲಿದ್ದ ಕಮಿಷನರಿಗೆ ಇದು ಘೋರ ಅಪರಾಧವಾಗಿ ಕಾಣಿತು. ನಂತರ ನಡೆದ ಸಂಭಾಷಣೆಯಲ್ಲಿ ಕಮಿಷನರ್ ದುರ್ಗಾಶಕ್ತಿ ಜಡ್ಜ್ ಮೇಲೆ ಕಿಡಿಕಾರಿದರು. ನಾನು ಹಿರಿಯ ಐಎಎಸ್ ಅಧಿಕಾರಿ, ನನ್ನ ಫೋನ್ ಕಟ್ ಮಾಡ್ತೀರಾ? ನೀನ್ ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಸಂಸ್ಕಾರವೇ ನಿಮಗಿಲ್ಲ. ನೀವು ನ್ಯಾಯಾಂಗ ಅಧಿಕಾರಿಯೋ ಅಲ್ಲವೋ ನನಗೆ ಅನುಮಾನ ಇದೆ ಅಂತ ತರಾಟೆಗೆ ತೆಗೆದುಕೊಂಡರು. ಹೈಕೋರ್ಟ್ಗೆ ದೂರು ನೀಡುವ ಬೆದರಿಕೆಯನ್ನೂ ಹಾಕಿದರು. ಜಡ್ಜ್ ಕೂಡ ಜಗ್ಗದೆ, ನೀವು ಐಎಎಸ್ ಆಗಿರಬಹುದು, ಆದರೆ ನನ್ನ ಮೇಲಧಿಕಾರಿಯಲ್ಲ, ನಿಮಗೆ ರಜೆಯ ಲೆಕ್ಕ ಕೊಡೋಕೆ ನಾನು ಬದ್ಧಳಲ್ಲ ಅಂತ ನೇರವಾಗಿಯೇ ಉತ್ತರಿಸಿದರು. ಇದಾದ ಮೇಲೆ ಪತ್ರಗಳ ಸಮರ ಆರಂಭವಾಯಿತು. ಅವರು ಜಿಲ್ಲಾ ನ್ಯಾಯಾಧೀಶರಿಗೆ ಪತ್ರ ಬರೆದು ಐಎಎಸ್ ಅಧಿಕಾರಿಯ ಬೆದರಿಕೆ ಕರೆಯ ಬಗ್ಗೆ ದೂರು ನೀಡಿ ಕೇಸನ್ನು ತಮ್ಮ ನ್ಯಾಯಾಲಯದಿಂದ ವರ್ಗಾಯಿಸೋಕೆ ಕೋರಿದರು. ಅತ್ತ ಕಮಿಷನರ್ ಅವರು ಹೈಕೋರ್ಟ್ ಆಡಳಿತಾತ್ಮಕ ನ್ಯಾಯಾಧೀಶರಿಗೆ ರಹಸ್ಯ ವರದಿ ಕಳಿಸಿದರು. ಕೋರ್ಟ್ನಲ್ಲಿ ಜಡ್ಜ್ ತಮ್ಮ ವಿರುದ್ಧ ಅಸಭ್ಯ ಮಾತುಗಳನ್ನು ಆಡಿದ್ದಾರೆ ಅಂತ ದೂರಿದರು. ಜಿಲ್ಲಾ ನ್ಯಾಯಾಧೀಶರು ತಕ್ಷಣ ಆ ಕೇಸನ್ನು ಮತ್ತೊಂದು ಕೋರ್ಟಿಗೆ ವರ್ಗಾಯಿಸಿದರು. ಕೊನೆಗೆ ಈ ವಿಷಯ ಅಲಹಾಬಾದ್ನ ಹೈಕೋರ್ಟಿನ ಲಕ್ನೋ ಪೀಠದ ಮುಂದೆ ವಿಚಾರಣೆಗೆ ಬಂತು. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಐಎಎಸ್ ಅಧಿಕಾರಿಯ ವರ್ತನೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ನ್ಯಾಯಾಲಯದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸುವ ಯಾವುದೇ ಕ್ರಮ ನ್ಯಾಯಾಲಯದ ಪ್ರಕ್ರಿಯೆಗೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದು ಎಚ್ಚರಿಸಿದರು. ನ್ಯಾಯಾಧೀಶರಿಗೆ ಪಾಠ ಕಲಿಸೋಕೆ ಹೋದ ಅಧಿಕಾರಿಗೆ ಈಗ ಸ್ವತಃ ಕಾನೂನು ಪಾಠ ಕಲಿಯುವ ಪರಿಸ್ಥಿತಿಗೆ ಬಂದಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.